ಸೌಜನ್ಯ ಪ್ರಕರಣದ ಬಗ್ಗೆ ಮರು ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಸೌಜನ್ಯ ಕೇಸ್ ಮತ್ತೆ ರಿಓಪನ್ ಆಗುತ್ತಾ ಅನ್ನುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಆಗಿರಬಹುದು. ರಾಜಕೀಯ ನಾಯಕರು ಒಂದಿಂದಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಸಹಜವಾಗಿ ಸೌಜನ್ಯ ಪ್ರಕರಣ ಬಗ್ಗೆ ಮರು ತನಿಖೆ ನಡೆಸುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಬಿಐ ಯಾರ ಕೈ ಕೆಳಗೆ ಇದೆ? ಸಿಎಂ ಸಿದ್ದರಾಮಯ್ಯನವರು ಪ್ರಶ್ನೆಗಳನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಒಂದು ಕಡೆ ಪ್ರಶ್ನೆ ಮಾಡಿದ್ದಾರೆ. ನೋಡಿ, ಸುಪ್ರೀಂ ಮೊರೆ ಹೋಗೋದಕ್ಕೆ ಸೌಜನ್ಯ ಕುಟುಂಬಕ್ಕೆ ಅವ್ರು ಬಿಟ್ಟಿದ್ದು. ಯಾಕಂದ್ರೆ ಸೌಜನ್ಯ ಕುಟುಂಬ ಹೋಗುತ್ತೋ ಬಿಡುತ್ತೋ, ಯಾಕಂದ್ರೆ ಮೇಲ್ಮನವಿಯನ್ನ ಸಲ್ಲಿಸಬೇಕಾಗಿರುವಂತ ಆ ಕುಟುಂಬ. ಸೊ ಆ ಕುಟುಂಬ ಹೋದ್ರೆ ನಾವೆಲ್ಲವೂ ಕೂಡ ಒಂದಿಷ್ಟು ಬೆಂಬಲವನ್ನ ಕೊಡುವಂತ ಕೆಲಸವನ್ನ ಮಾಡ್ತೀವಿ. ಒಂದು ಕಡೆ ಬಿಜೆಪಿ ಅವರು ವೀರೇಂದ್ರ ಹೆಗ್ಗಡೆಗೆ ಜೈಕಾರ ಅಂತಾರೆ, ಮತ್ತೊಂದು ಕಡೆ ಎತ್ತಿ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡಿ, ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ವಿಪಕ್ಷದವರು ಹೇಳುವ ವಿಚಾರ ಎಲ್ಲವೂ ಕೂಡ ಸತ್ಯನಾ ಅಂತ ಸಿಎಂ ಸಿದ್ದರಾಮಯ್ಯನವರು ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಅಸೆಂಬ್ಲಿಯಲ್ಲಿ ಅಶೋಕ್ ಅವರು, ಸುನೀಲ್ ಇಬ್ರೂ ಕೂಡ ಚರ್ಚೆ ಮಾಡಿದ್ರು. ಸೌಜನ್ಯ ಪ್ರಕರಣ ಬಗ್ಗೆ ಮಹಿಳೆಯವರು ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ನೋಡಿ. ಆಮೇಲೆ ಕೋರ್ಟ್ ಹಾಗೂ ಸಿಬಿಐ ಮುಂದೆ ಏನು ಹೇಳಿಲ್ಲ, ಸಾಕ್ಷ್ಯ ಗೊತ್ತಿದ್ದು ಕೂಡ ಮುಚ್ಚಿಡುವಂತ ಕೆಲಸ ಅಪರಾಧ ಇದು ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ವಿಚಾರ ಗೊತ್ತಿಲ್ಲ, ಅದು ಸೌಜನ್ಯ ಕುಟುಂಬಕ್ಕೆ ಬಿಟ್ಟಿದ್ದು. ನೋಡಿ, ಏನಾದ್ರೂ ಸೌಜನ್ಯ ಕುಟುಂಬ ಒಂದಿಷ್ಟು ಹೋಗುತ್ತೆ ಅಂತಂದ್ರೆ ನಾವೆಲ್ಲರೂ ಕೂಡ ಒಂದಿಷ್ಟು ಬೆಂಬಲ ಕೊಡೋಣ. ಆಯ್ತು, ಮೇಲ್ಮನವಿಯನ್ನ ಸಲ್ಲಿಸಿದಂತ ಸಂದರ್ಭದಲ್ಲಿ ಅದಕ್ಕೆ ಏನ್ ಮುಂದಿನ ಪ್ರೊಸೀಜರ್ ಏನಿದೆ, ಆ ಕುಟುಂಬ ಮುಂದೆ ಬರ್ಬೇಕಲ್ಲ. ನಾವು ಕೂಡ ಹೋಗಿ ಒತ್ತಾಯ ಮಾಡೋದಕ್ಕೆ ಆಗೋದಿಲ್ಲ ಅವರನ್ನ. ನೀವು ಕುಡಿ, ನೀವು ಮೇಲ್ಮನವಿಯನ್ನ ಸಲ್ಲಿಸಿ ಅಂತ ನಾವು ಯಾವುದೇ ಕಾರಣಕ್ಕೂ ಮಾಡೋಕೆ ಆಗೋದಿಲ್ಲ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿರುವಂತದ್ದು. ಯಾಕಂದ್ರೆ ನಿನ್ನೆ BY ವಿಜೇಂದ್ರ ಅವರು ಹೋದಂತಹ ಸಂದರ್ಭದಲ್ಲೂ ಕೂಡ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ಕೂಡ ಬಹಳಷ್ಟು ಕಣ್ಣೀರ ಹಾಕುವ ಮೂಲಕ ವಿಜೇಂದ್ರ ಅವರನ್ನ ಒಂದಿಷ್ಟು ಅವರು ಹೇಳಿಕೆಯನ್ನ ಕೊಡ್ತಾ ಇದ್ರು. ನೋಡಿ, ನಿಮ್ಮ ಪಕ್ಷದ ನಾಯಕರು ಒಬ್ಬರು ಈ ರೀತಿಯಾದಂತ ನನ್ನ ಮೇಲೆ ಆರೋಪವನ್ನ ಮಾಡಿದ್ರು, ಏನ್ ಕತೆ, ಈಗ ನೋಡಿ ನಾನು ಮನೆಯನ್ನ ಕಟ್ಟಿದ್ದೀನಿ ಹಾಗೆ ಹೀಗೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತಾಡ್ತಾ ಇದ್ರು. ಸೊ ಇದೆಲ್ಲವೂ ಕೂಡ ಕಣ್ಣೀರು ಹಾಕುವ ಮೂಲಕ ಕುಸುಮಾವತಿ ಅವರು BY ವಿಜೇಂದ್ರ ಅವರು ಮುಂದೆ ಹೇಳ್ತಾ ಇದ್ರು. ಸೊ ಈಗ ಇದೇ ಪ್ರಶ್ನೆಗಳನ್ನ ಇದೀಗ ಸಹಜವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಇಡುವಂತ ಕೆಲಸವನ್ನ ಮಾಧ್ಯಮದವರು ಮಾಡಿದಂತ ಸಂದರ್ಭದಲ್ಲಿ ನೋಡಿ, ಈಗ ಸೌಜನ್ಯ ಪ್ರಕರಣ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಸೌಜನ್ಯ ಪ್ರಕರಣ ಮತ್ತೆ ಏನಾದ್ರೂ ಮೇಲ್ಮನವಿಯನ್ನ ಸಲ್ಲಿಸಬಹುದಾ, ಮತ್ತೆ ರಿಓಪನ್ ಆಗಬಹುದಾ, ಸಿಬಿಐ ಮತ್ತೆ ಏನಾದ್ರೂ ಎಂಟ್ರಿ ಕೊಡಬಹುದಾ ಅನ್ನುವಂಥ ಪ್ರಶ್ನೆಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ನೋಡಿ, ಸೌಜನ್ಯ ಪ್ರಕರಣವನ್ನ ಅವರ ಕುಟುಂಬದವರು ಮೇಲ್ಮನವಿಯನ್ನ ಸಲ್ಲಿಸಬೇಕು. ಸುಪ್ರೀಂ ಕೋರ್ಟ್ಗೆ ಅವರು ಏನಾದ್ರೂ ಮೇಲ್ಮನವಿಯನ್ನ ಸಲ್ಲಿಸಿದ್ರೆ ನಾವೆಲ್ಲರೂ ಕೂಡ ಅದಕ್ಕೆ ಏನು ಮಾಡಬೇಕು, ಅವ್ರಿಗೇನು ಹೇಳಬೇಕು, ಏನೋ ಅದಕ್ಕೆ ಆದಂತ ಒಂದಿಷ್ಟು ಏನೋ ರೆಡಿ ಮಾಡಬೇಕು, ಅದೆಲ್ಲವೂ ಕೂಡ ನಾವು ಮಾಡ್ಕೊಳ್ತೀವಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಮೊದಲಿಗೆ ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಇವರು ಕೇಂದ್ರ ಸರ್ಕಾರದ ಏಜೆನ್ಸಿ, ತನಿಖೆ ಏಜೆನ್ಸಿ. ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತಾರೆ, ಹೋಗೋದು ಬಿಡೋದು ಸೌಜನ್ಯಕ್ಕೆ ಸೇರದು, ಫ್ಯಾಮಿಲಿಗೆ ಸೇರದ್ದು. ಇವರು ಯಾರ ಪರ ಇದ್ದಾರೆ? ಒಂದ್ ಕಡೆ ವೀರೇಂದ್ರ ಹೆಗ್ಗಡೆ ಅವರಿಗೆ ಜೈಕಾರ ಹಾಕ್ತಾರೆ, ಇನ್ನೊಂದ್ ಕಡೆ ಸೌಜನ್ಯ ಎತ್ಕಿಡ್ತಾರೆ. ಯಾರ ಪರ ಇದ್ದಾರೆ? ಹೌದೌದು, ರಾಜಕೀಯದಲ್ಲಿ ಬೇರೆ ಏನಿದೆ? SIT ತನಿಖೆ ಮಾಡ್ತಾ ಇದೆ, ಸತ್ಯ ಹೊರಗಡೆ ಬರ್ಲಿ, ತನಿಖೆ ಮುಗಿಲಿ. ಅಂತ ಮುಂದೋಗಿ ಚಿನ್ನೈನ ಕರ್ಕೊಂಡ್ ಬಂದಿರೋದೇ ಕಾಂಗ್ರೆಸ್ನವರು ಅಂತ ವಿಪಕ್ಷ ನಾಯಕ ಅಶೋಕ್ ಮತ್ತೆ ಪ್ರಹ್ಲಾದ್ ಜೋಶಿ ಅವರೆಲ್ಲರೂ ಕೂಡ. ನೀವು ಇದನ್ನೆಲ್ಲ ಕೇಳ್ತಿರಲ್ಲ, ಅವ್ರು ಹೇಳ್ತಾರೆ, ಅವ್ರು ಹೇಳೋದನ್ನೆಲ್ಲ ಕೇಳ್ಬೇಕು ಅಂತ ಏನಿಲ್ಲ. ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಸೆಂಟ್ರಲ್ ಮಿನಿಸ್ಟರ್, ವಿರೋಧ ಪಕ್ಷ ನಾಯಕನಾಗ್ಬಿಟ್ಟ ತಕ್ಷಣ ಎಲ್ಲ ಕೇಳ್ಬೇಕು ಅಂತ ಅವ್ರ ಅಲಿಗೇಷನ್ ಇದ್ರಿಂದ ಕೇಳಿದ್ರು. ಏನ್ ಅವ್ರು ಅಲಿಗೇಷನ್ ಮಾಡೋದೆಲ್ಲ ಸತ್ಯನಾ? ಇಷ್ಟು ಗಂಟೆ ಏನ್ ಹೇಳ್ತಾ ಇದ್ರು? ಅಸೆಂಬ್ಲಿಲಿ ಏನ್ ಹೇಳಿದ್ರು? ಅಸೆಂಬ್ಲಿಲಿ ಏನ್ ಹೇಳಿದ್ರು? ಅಸೆಂಬ್ಲಿಲಿ ಚರ್ಚೆ ಆಯ್ತಲ್ಲಪ್ಪ ಇದ್ರ ಬಗ್ಗೆ, ಏನ್ ಹೇಳಿದ್ರು? ಅಶೋಕನೇ ಚರ್ಚೆ ಮಾಡಿದ್ನಲ್ಲಪ್ಪ, ಯಾರವನು ಸುನೀಲ್ ಚರ್ಚೆ ಮಾಡಿದ್ರಲ್ಲ, ಏನ್ ಹೇಳಿದ್ರು? ಆಗ ದಿನಕ್ಕೊಂದೊಂದು ಹೇಳಕ್ ಹೋಗ್ಬಾರ್ದು, ಇದಕ್ಕೆ ಸತ್ಯ ಇಲ್ವಲ್ಲ ಇದರಲ್ಲಿ. ಅಸತ್ಯದ ಮೇಲೆ ಚರ್ಚೆ ಮಾಡೋದು, ಯಾವಾಗಲೂ ಅಸತ್ಯದ ಮೇಲೆ ಚರ್ಚೆ ಮಾಡಿದ್ರೆ ಹೀಗೆ ಆಗೋದು. ಸೌಜನ್ಯ ಕೇಸಲ್ಲಿ ಸರ್ ಕಿಡ್ನಾಪ್ ಮಾಡಿದ ನೋಡಿದಲ್ಲಿ ಅಂತ ಹೇಳಿ ಮಹಿಳೆ ದೂರು ಕೊಡಿದೆ SITಗೆ. ಆ ಕೇಸು ತನಿಖೆ ಮಾಡಿಸಿದ್ರೆ ಹೇಗೆ ಸರ್ ಅಂತ
ಯಾರು ಸೌಜನ್ಯ ಯಾರೋ ಇನ್ನೊಂದು ಲೇಡಿ ಅಪಹರಣ ಮಾಡಿದ್ರೆ ನೋಡಿದೀನಿ ಅಂತ ಹೇಳಿ 12 ವರ್ಷದಿಂದ ಲೆಟರ್ ಗಟ್ಟೆನ ಕಣ್ಣಾರೆ ನೋಡಿದೀನಿ ಅಂತ ಹೇಳಿ ಇವತ್ತು ನೆನ್ನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ SIT. ಆಯ್ತಪ್ಪ, ಕೋರ್ಟ್ ನಲ್ಲಿ ಹೇಳ್ಬೇಕಾಗಿತ್ತಲ್ಲ, CBI ಮುಂದೆ ಯಾಕೆ ಹೇಳಲಿಲ್ಲ? CBI ಮುಂದೆ ಹೇಳ್ಬೇಕಾಗಿತ್ತಲ್ಲ ಏನಪ್ಪ, CBI ತನಿಖೆ ನಡೀತಲ್ವಾ, ನಡೀತು. ಆಗ ಹೇಳ್ಬೇಕಾಗಿತ್ತಲ್ವಾ? 2 ವರ್ಷದಿಂದ ಹೊಡೆದಾಡಿದ್ದಾರೆ ಸರ್. ಕೇಳ್ರಿ, ಇಲ್ಲಿ ಹೇಳ್ಬೇಕಾಗಿತ್ತಲ್ವೇನ್ರಿ? ಸಾಕ್ಷ್ಯ ಗೊತ್ತಿದ ಮೇಲೆ ಸಾಕ್ಷ್ಯನ ಬಚ್ಚಿಡೋದು ಇದೆಯಲ್ಲ, ಅದು ಇಟ್ ಈಸ್ ಅನ್ ಅಫೆನ್ಸ್. ಸಾಕ್ಷ್ಯ ಗೊತ್ತಿದ್ದು ಕೂಡ, ಸತ್ಯ ಗೊತ್ತಿದ್ದು ಕೂಡ ಬಚ್ಚಿಡ್ತಕ್ಕಂಥದ್ದು ಇದೆಯಲ್ಲ, ಮುಚ್ಚಿಡ್ತಕ್ಕಂಥದ್ದು ಇದೆಯಲ್ಲ, ಅದು ಇಟ್ ಇಸ್ ಅನ್ ಅಫೆನ್ಸ್. 2 ವರ್ಷ ಆಕೆ ಒಡನಾಡಿ ಸಂಸ್ಥೆಯಲ್ಲಿ ಇದ್ರು ಅಂತ ಹೇಳಿ ಆಕೆ ಹೇಳಿದ್ದಾರೆ ಸರ್. ಯಾವ ಸಂಸ್ಥೆ ಇರ್ಲಪ್ಪ, ನಿನಗೆ ಗೊತ್ತಿದೆ, ಸಾಕ್ಷ್ಯ ಗೊತ್ತಿದೆ, ನೋಡಿದ್ದೀನಿ ನೀನು ಅಂತ ಹೇಳ್ತೀಯ. ನೀನ್ ನೋಡಿದ್ರ ಮೇಲೆ ಹೇಳ್ಬೇಕಾಗಿತ್ತಲ್ಲ CBI ಮುಂದೆ ಹೋಗಿ. ಅಲ್ಲಿಗೆ ಸೌಜನ್ಯ ಕೇಸ್ ಪುನರ್ ತನಿಖೆ ಅಗತ್ಯ ಇಲ್ಲ ಅಂತ ನನಗೂ ಗೊತ್ತಿಲ್ಲ ಅವ್ರ ಅಗತ್ಯ, ನಾನು ನೋಡಿಲ್ಲ, ಜಡ್ಜ್ಮೆಂಟ್ ಓದಿಲ್ಲ. ಅವರು ಅಗತ್ಯ ಇದ್ರೆ ಹೋಗ್ಲಿ ಕೋರ್ಟ್ಗೆ, ನಾನು ನೋಡಿಲ್ಲ. ಇಟ್ ಈಸ್ ಫಾರ್ ದಿ ಸೌಜನ್ಯ ಮದರ್ ಟು ಟೇಕ್ ಎ ಡಿಸಿಷನ್. ಹೆಸರು CM ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಹೇಳಿಕೆಯನ್ನ ಕೊಡ್ತಾ ಇದ್ರು. ನೋಡಿ, CBI ಯಾರ ಕೈಗಳಿಗೆ ಕೆಲಸ ಮಾಡ್ತಾ ಇದ್ದಾರೆ, ಯಾರ ಕೈಗಳಿಗೆ ಕೆಲಸ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ ನೋಡಿ. ಸಿದ್ದರಾಮಯ್ಯನವರು ಒಂದಿಷ್ಟು ಸುಪ್ರೀಂ ಮೊರೆ ಹೋಗುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸೌಜನ್ಯ ಪ್ರಕರಣವನ್ನ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಅವ್ರ ಕುಟುಂಬ ಒಂದ್ ಕಡೆ ಮುಂದೆ ಬರಬೇಕು, ರೀಓಪನ್ ಆಗುತ್ತಾ ಅಂತ ಒಂದಿಷ್ಟು ಪ್ರಶ್ನೆಗಳ ಸಂದರ್ಭದಲ್ಲಿ ಅವ್ರ ಕುಟುಂಬ ಬಂದ್ರೆ ನಿಜವಾಗ್ಲೂ ಕೂಡ ಮುಂದೆ ಅವ್ರ ಮೇಲ್ಮನವಿಯನ್ನ ಸಲ್ಲಿಸಬಹುದು. ಇನ್ನು ಈಗ ಬಿಜೆಪಿ ನಾಯಕರು ಮತ್ತು JDS ನಾಯಕರು ಒಂದಿಷ್ಟು ಏನು ಈ ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಧರ್ಮ ಸಂರಕ್ಷಣಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಈ ಒಂದು ಹೋರಾಟ, ಒಂದು ಪಾದಯಾತ್ರೆ ಮಾಡ್ತಾ ಇದಾರಲ್ಲ, ಸಂಪೂರ್ಣವಾಗಿ ರಾಜಕೀಯ ಮಾಡುವಂತ ಕೆಲಸವನ್ನ ಪ್ರಮುಖವಾಗಿ ಮಾಡ್ತಾ ಇದ್ದಾರೆ ನೋಡಿ. ಒಂದು ಕಡೆ ವೀರೇಂದ್ರ ಹೆಗಡೆ ಅವರನ್ನ ಜೈಕಾರ ಕೂಗ್ತಾರೆ, ಮತ್ತೊಂದು ಕಡೆ ಸೌಜನ್ಯ ಪರವಾಗಿ ಒಂದಿಷ್ಟು ಎತ್ತಿ ಕಟ್ಟುವಂತ ಕೆಲಸವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಅಂತ ಸ್ವತಃ CM ಸಿದ್ದರಾಮಯ್ಯನವರೇ ಒಂದಿಷ್ಟು ಆರೋಪವನ್ನ ಮಾಡ್ತಾ ಇರುವಂತದ್ದು. ಈಗ ಒಟ್ಟಾರೆಯಾಗಿ ನಾವು ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ CM ಸಿದ್ದರಾಮಯ್ಯನವರು ಕೂಡ ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, SIT ಒಂದಿಷ್ಟು ತನಿಖೆ ಆಗ್ತಾ ಇದೆ, ಒಂದಿಷ್ಟು ನಿಷ್ಪಕ್ಷವಾದಂತ ತನಿಖೆಯನ್ನ ಮಾಡ್ತಾ ಇದೆ, ಆ ತನಿಖೆ ಮಾಡೋದಕ್ಕೆ ಬಿಜೆಪಿ ನಾಯಕರಿಗೆ ಬಿಡಿ ಅಂತ ಹೇಳಿ. ಯಾಕಂದ್ರೆ ತನಿಖೆಯನ್ನ ಮಾಡಬೇಕಾದಂತ ಸಂದರ್ಭದಲ್ಲಿ ಈ ರೀತಿಯಾದಂತ ಒಂದಿಷ್ಟು ಆರೋಪ ಮಾಡೋದು, ಈ ರೀತಿಯಾದಂತಹ ಒಂದಿಷ್ಟು ಹೇಳಿಕೆಗಳನ್ನ ಕೊಡುವುದು ನೋಡಿ. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರಬಹುದು, ಬುಡೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರಬಹುದು, ಸದನದಲ್ಲಿ ವಿಪಕ್ಷ ನಾಯಕರಾಗಿರುವಂತಹ R ಅಶೋಕ್ ಅವರೇ ಮಾತಾಡಿದ್ರಲ್ಲ, ಇನ್ನು ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಸುನಿಲ್ ಕುಮಾರ್ ಅವರೇ ಮಾತಾಡಿದ್ರಲ್ಲ, ಇದೆಲ್ಲವೂ ಕೂಡ ಎಲ್ಲಿ ಈಗ ಬಿಜೆಪಿ ನಾಯಕರು ಸಂಪೂರ್ಣವಾಗಿ ರಾಜಕೀಯನ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ನೋಡಿ. ಈಗ ಮತ್ತೊಂದು ಕಡೆ ಸೌಜನ್ಯ ಪ್ರಕರಣದ ಬಗ್ಗೆ ಮಹಿಳೆಯೋರ್ವಳು ಕಣ್ಣಾರೆಯನ್ನ ಕಂಡಿದ್ದೀನಿ ಅನ್ನುವಂತ ಮಾಹಿತಿ ನೋಡಿ. 12 ವರ್ಷಗಳ ಹಿಂದೆ ಆಗಿರುವಂತಹ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 2012ರಲ್ಲಿ ಆಗಿರುವಂತಹ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವಾಗ CBI ಮುಂದೆ ಹೇಳಬಹುದಾಗಿತ್ತಲ್ಲ, ಯಾಕೆ ಹೇಳಲಿಲ್ಲ, ಎಷ್ಟು ದಿನ ಬೇಕಾಗಿತ್ತ ಅವರಿಗೆ ಅನ್ನುವಂತ ಮಾತು ಕೂಡ ಇಲ್ಲಿ CM ಸಿದ್ದರಾಮಯ್ಯನವರು ಆಡ್ತಾರೆ. ಸೊ ಹಾಗಾಗಿ ಸೌಜನ್ಯ ಕುಟುಂಬ ಏನಾದರೂ ಮುಂದೆ ಬಂದ್ರೆ ಮುಂದೆ ನೋಡೋಣ ಅನ್ನುವಂತ ರೀತಿಯಾಗಿ ಮೈಸೂರಿನಲ್ಲಿ CM ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ.